ಸೊ ಕಿಪಿ ಕೀರ್ತಿ ಈಗ ಒಂದು 20 kg ಇದ್ರೇನೋ ಈ ಲವ್ ಬ್ರೇಕಪ್ ಇಂದ ಎಷ್ಟು ಸಣ್ಣ ಆಗಿದ್ದಾರೆ ಅಂತ? ತುಂಬ ಸಣ್ಣ ಆಗ್ಬಿಟ್ಟು ಸ್ವರ್ಗು ಫಸ್ಟ್ ನಾನು ಇವನ್ ಹೇಳ್ಬೇಕಿದ್ರೆ ಒಂದು 2 ಫ್ಯಾಂಕ್ ಇದರಿಂದ ನಾನು ನನ್ನ ಲೈಫೇ ಬೇಡ ಅಂತೇಳಿ ನನಗೆ ನಿಜ ಹೇಳ್ಬೇಕು. ಈ ಕ್ಷಣದ ನಾನು ಗಂಗಾಕ್ಕನ ನೆನೆಸ್ಕೊಳ್ಳೇಬೇಕು. ನನ್ನ ಲೈಫೇ ಬೇಡ ಅಕ್ಕ, ನನಗೆ ಈ ಥರ ನನಗೆ ಈ ಥರ ಎಲ್ಲ ನಾನು ಇಷ್ಟಪಟ್ಟಿದ್ದು ನನಗೇನೆ ಹಿಂಗೆ ಮಾಡ್ತಿದ್ದೆ, ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಫುಲ್ ಡಿಪ್ರೆಷನ್ ಈ ಸಿಚುವೇಶನ್ ಸನ್ನಿವೇಶನಲ್ಲಿ ನಾನು ಏನೇನೋ ಮಾತಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಾನು ಏನು ಮಾತಾಡೋದು ನನಗೆ ಗೊತ್ತಿಲ್ಲ, ಏನೇನೋ ಫುಲ್ಲು ಸ್ವರ್ಗೋಗ್ಬಿಟ್ಟಿದೆ. ನಾನು ಲೈಕ್ ನನ್ನ ಜೀವನನೇ ಬೇಡ ಅಂತೇಳಿ ನಾನು ಏನಾದ್ರು ಮಾಡ್ಕೊಂಬಿಡೋ ಅಂತ ಮೈಂಡ್ ಸೆಟ್ಟಲ್ಲೂ ಇದೆ. ರಿಯಲ್ ಆಗಿ ಹೇಳ್ತೀನಿ, ಗಂಗಕ್ಕ ನನ್ನ ಪಾಳಿಗೆ ಅವರು ದೇವ್ರು ಆಗ್ಬಿಟ್ಟವ್ರೆ ನಿಜವಾಗ್ಲೂ. ಅವತ್ತು ಆ ಕ್ಷಣದಲ್ಲಿ ಅವರು ನನಗೆ ಒಂದು ನನ್ನ ಹಿಂದೆ ನಿಂತಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾನೆ ಇದ್ದಿಲ್ಲ, ಇವಾಗ ನಾನು ಹಿಂಗೆ ಬರ್ಕಿ ಇರ್ತಾನೆ ಇದ್ದಿಲ್ಲ, ನೀನು ಫುಲ್ ಡಿಪ್ರೆಷನ್ ಕಮ್ ಬ್ಯಾಕೇ ಆಗ್ತಿದ್ದಿಲ್ಲ. ನಾನು ಅದರಲ್ಲೇ ಇರ್ತಿದ್ದೆ. ಇವಾಗ ನಾನು ರೀಲ್ಸ್ ಕೂಡ ಮಾಡ್ತಾ ಇದ್ದಿಲ್ಲ ಅನ್ಸುತ್ತೆ, ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಿದ್ದೆ. ಮತ್ತು ನನ್ನ ವಿರುದ್ಧ ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ರು, ಏನೇನೋ ಬಾಯಿಗೆ ಬಂದಿದ್ದು ಹಾಗೆ ಹಿಂಗೆ. ಇವಾಗ ನನ್ನ ಫ್ರೆಂಡ್ ಇವನು ದಚ್ಚು, ನನ್ನ ಫ್ರೆಂಡ್ 2 yearsಯಿಂದ ಫ್ರೆಂಡು, ಅವನ ಜೊತೆ ಇದೆಯಾ ಹಂಗೆ ಹಿಂಗೆ ಅಂತೆಲ್ಲ ಇವನ್ನ ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಯಾರೋ ಮಂಗಳಮುಖಿ ಕೂಡ ನನಗೆ ವಿಡಿಯೋ ಮಾಡಿ ಹಾಕಿದ್ರು. ಕೆಟ್ಟದ ಪದಗಳನ್ನೆಲ್ಲ ಬೈದು ಹಾಕಿದ್ರು. ನಾನು ಒಂದೇ ಹೇಳೋದು, ನಿಮಗೆ ಕರೆಕ್ಟಾಗಿ ನನ್ನ ಬಗ್ಗೆ ಏನು ಗೊತ್ತಿದೆ, ಮಾತಾಡ್ತಿರ್ತೀರ. ನಾವು ನಿಮ್ಗೆ ಎಲ್ಲರಿಗೂ ಪ್ರೂವ್ ಮಾಡಬೇಕು ಅಂತ ಅವಶ್ಯಕತೆನೂ ಇಲ್ಲ. ಮತ್ತು ಅವ್ರು ನಾನು ಅದು ಮನವಿ ಮಾಡಿ ಹೇಳಿದಾಗ ಮಂಗಳಮುಖಿಯವ್ರು ನೀನು ನನ್ನ ಬ್ಲಾಕ್ ಮಾಡಿ ಹಾಕಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿ ನೀವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಹಾಕಿದ್ದಾರೆ. ಸೊ ನನಗೆ ಅನಿಸುತ್ತೆ ನನಗೆ ಆಗದಿರೋರು ಅಥವಾ ನನ್ನ ವಿರುದ್ಧ ವಿಡಿಯೋ ಮಾಡಿಸಿರ್ಬೋದು ಅಂತಲೂ ಅನಿಸುತ್ತೆ. ಬಟ್ ನನಗೊಂದು ಗೊತ್ತಿಲ್ಲ, ಏನಕ್ಕೆ ಅಂದರೆ ನಾನು ಯಾರನ್ನೂ ಮರ್ಕೊಂಡೂ ಇಲ್ಲ, ಯಾರನ್ನೂ ಮರ್ಕೊಳ್ಳೋದು ಇಲ್ಲ. ನಾನು ಇವಾಗ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ. ನನಗೆ ಲವ್ ಇನ್ನೊಂದ್ಸತಿ ಬೇಡ, ನಾನು ಲವ್ ಮಾಡಲ್ಲ ಅಂತ ಸ್ಟಾಪ್ ಮಾಡಿದ್ದೀನಿ. ಸೊ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ನಾನು ಇನ್ನೊಬ್ರನ್ನ ಲವ್ ಮಾಡ್ತೀನಿ, ಇನ್ನೊಬ್ರಿಗೆ ಇದು ಮಾಡ್ತೀನಿ ಅಂತ ನಾನು ಯಾವತ್ತು ಹೋಗೋ ಅಂದರೆ ಲೈಫಲ್ಲಿ ತಪ್ಪು ಮಾಡೋದು ಸಹಜನೇ. ನಾನು ತಪ್ಪು ಮಾಡಿದ್ದೀನಿ, ನಾನೇನು ಬೋರ್ಡ್ ಹಾಕೊಂಡಿಲ್ಲ, ಚಾಚಿ ಗೀಚಿ ಅಂತ ಬೋರ್ಡ್ ಹಾಕೊಂಡಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ. ಮತ್ತು ನಾನು ಒಂದೇ ಹೇಳೋದು, ಜೀವನ ಬರೋದು ಒನ್ಸ್ ಅಂದಮೇಲೆ ನಾವು ನಮ್ಮ ಅಪ್ಪ ಅಮ್ಮಗೋಸ್ಕರ ಬದುಕಲೇಬೇಕು. ಏನೋ ಮಾಡ್ತೀನಿ ಅಂದಮೇಲೆ ಮಾಡಲೇಬೇಕಿದೆ. ಸೊ ಯಾರೋ ನಮಗೇನೋ ಅಂತಾರೆ ಅಂದರೆ ನಾವು ಅದನ್ನ ಪ್ರೂವ್ ಮಾಡಬೇಕು ಅಂತ. ಇವಾಗ ನಾನು ದಚ್ಚು ಫ್ರೆಂಡ್ ಆಗಿದ್ದೀವಿ, ಫ್ರೆಂಡ್ಸ್ ಆಗಿ ನಾವು ಚೈಲ್ಡಿಶ್ ಥರ ಬಿಹೇವ್ ಮಾಡ್ತೀವಿ, ಚೈಲ್ಡಿಶ್ ಥರ ಆಟ ಆಡ್ತೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ನಾವಿಬ್ಬರು ಲವರ್ಸ್ ಅಂತ ನೀವು ಕನ್ಸಿಡರ್ ಮಾಡೋ ಆಗಿದ್ರೆ ನಿಮಗೆ ಪ್ರೂವ್ ಮಾಡಬೇಕು ಅಂತ ನಮಗೂ ಅವಶ್ಯಕತೆನೂ ಇಲ್ಲ. ಅದೆಲ್ಲ ಅನ್ವಾಂಟೆಡ್ ಥಿಂಗ್ಸು. ಆಗೋ ಕೆಲಸ ನೋಡಬೇಕು ಹೊರತು ಆಗದಿರೋದನ್ನ ಪ್ರೂವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಎಷ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಿಪಿ ಕೀರ್ತಿ ಲವ್ವಲ್ಲಿ ಮುಳುಗೋಗಿದ್ರು. ಕಿಪಿ ಕೀರ್ತಿ ಕಣ್ ತೆರೆಸಿದ್ದು ದಚ್ಚುನ ಅಂತ. ಕಣ್ ತೆರೆಸಿದ್ದು ದಚ್ಚು ಅನ್ನೋಕ್ಕಿಂತ ಈ ಇನ್ಸಿಡೆನ್ಸ್ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ನಾನು ದೇವ್ರಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ. ನನ್ನ ಕಷ್ಟ, ನಾನು ದಿನ ಅಳ್ತಾ ಇದ್ದಿದ್ದು, ದಿನ ನಾನು ದುಡ್ದಿರೋ ದುಡ್ಡು ಎಲ್ಲೋ ಇನ್ವೆಸ್ಟ್ ಬೇರೆ ಕಡೆ ಹಾಕ್ತಿದೆ ಅಂತ ದೇವ್ರಿಗೆ ಅನಿಸಿರ್ಬೋದು. ಈ ವ್ಯಕ್ತಿ ನಿನಗೆ ಸೂಟೇಬಲ್ ಅಲ್ಲ, ಈ ವ್ಯಕ್ತಿ ನಿಂಗೆ ಸೂಟೇಬಲ್ ಅಲ್ಲ ಅಂದಮೇಲೆ ನೀನು ಈ ವ್ಯಕ್ತಿ ಜೊತೆ ಇರೋದು ನ್ಯಾಯ ಅಲ್ಲ. ನಿಂದು ಈ ಸೈಡು ನೀನು ಹೆಂಗೆ ಬಂದೆ, ಈ ಸೈಡಿಗೆ ಬರಬೇಕಿತ್ತು, ನೀನು ಯಾಕೆ ಹಿಂಗೆ ಮತ್ತೆ ಅದೇ ರೂಟಿಗೆ ಹೋಗ್ತಿದ್ಯಾ ಅಂತ ದೇವರೇ ಕಣ್ ತೆರೆಸಿರ್ಬೋದು. ಅಥವಾ ದೇವರೇ ಅದನ್ನ ಒಂದು ಎಲ್ಲೋ ಒಳ್ಳೇದಾಗುತ್ತೆ ಅಂದರೆ ಪ್ರೀತಿ ಆಗಲಿ ಫ್ರೆಂಡ್ಶಿಪ್ ಆಗಲಿ ದೂರ ಮಾಡಿಸ್ತಾರೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ದೇವ್ರೇನೋ ಡಿಸೈಡ್ ಮಾಡಿದ್ಮೇಲೆ ದೇವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಫ್ರೆಂಡ್ಶಿಪ್ ಇರ್ತಾರೆ, ನಮ್ಮ ಜೊತೆ ಕ್ಲೋಸ್ ಆಗಿರೋನು ಕ್ಷಣದಲ್ಲಿ ದೂರ ಮಾಡ್ತಾರೆ. ಅದು ದೇವ್ರ ಮೇಲೆ ಇದು ಹೇಳ್ಬೋದು. ದೇವ್ರು ಏನೋ ಒಂದು ಮಾಡ್ತೀನಿ ಅಂತ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ಅಥವಾ ದೇವ್ರ ಆಶೀರ್ವಾದ ಇರ್ಬೋದು.